ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ದುರಂತದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನದ ಕುರಿತಾಗಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಾಹಿತಿ ತೆಗೆದುಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ದುರಂತವು ನನ್ನನ್ನು ದಿಗ್ಭ್ರಮೆಗೊಳಿಸಿದೆ. ಈ ಘಟನೆ ಪದಗಳಿಗೆ ಮೀರಿದ ಹೃದಯ ವಿದ್ರಾವಕವಾಗಿದೆ. ಬಹಳ ನೋವಾಗಿದೆ. ನಮಗೆ ದುಃಖದ ಸಮಯದಲ್ಲಿ ಸಂತ್ರಸ್ತ ಕುಟುಂಬಗಳ ಜೊತೆಗೆ ನಾನಿದ್ದೇನೆ. ಸಚಿವರು ಮತ್ತು ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಆಗಿದೆ. ಸಾಂತ್ವನವನ್ನು ಹೇಳಿದ್ದಾರೆ. ಅವರ ದುಃಖದೊಂದಿಗೆ ನಾನು ಕೂಡ ಭಾಗಿಯಾಗಿದ್ದೇನೆ. ದುರಂತವು ನನ್ನನ್ನು ದಿಗ್ಭ್ರಮೆಯನ್ನಗೊಳಿಸಿದೆ. ಪದಗಳಿಗೆ ಮೀರಿದ ಹೃದಯ ಆಘಾತವಾಗಿದೆ. ನನಗೆ ಬಹಳ ನೋವಾಗಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೋವಿನ ಮಾತುಗಳಾಗಿದೆ. ಯಾಕಂದರೆ ಗುಜರಾತ್ ಅವರ ತವರು ರಾಜ್ಯ, ಜೊತೆಗೆ ಬಹಳ ಅಹಮದಾಬಾದ್ ಅಂತ ಹೇಳಿದ್ರೆ ಅವರಿಗೆ ನೆಚ್ಚಿನ ಪ್ರದೇಶ ಕೂಡ ಹೌದು. ಈಗ ಅಲ್ಲಿ ಈ ದುರಂತ ಆಗಿರೋದ್ರಿಂದಾಗಿ ಸಹಜವಾಗಿಯೇ ನೋವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಗಳ ಜೊತೆಗೆ ನಾವಿರ್ತೇವೆ, ಅವರ ದುಃಖದಲ್ಲೂ ಕೂಡ ನಾವು ಪಾಲುದಾರರಾಗ್ತೇವೆ ಅಂಥೇಳಿ ಈಗ ಮೋದಿಯವರು ಟ್ವೀಟ್ ಮೂಲಕ ತಮ್ಮ ನೋವಿನ ಮಾತುಗಳನ್ನು ಆಡಿದ್ದಾರೆ. ಏನೋ ಘಟನೆಯ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಎಜೆ ಮೆಡಿಕಲ್ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ದೃಶ್ಯಾವಳಿಗಳು ಕೂಡ ಅಲ್ಲಿ ಅವಶೇಷಗಳು, ವಿಮಾನದ ಅವಶೇಷಗಳು ಕಂಪ್ಲೀಟ್ ಆಗಿ ಯಾವ ರೀತಿ ನೋಡಿ ಗೋಡೆಗಳೇ ಸೀಳಿಬಿಟ್ಟಿದ್ದಾವೆ, ಹಾರಿ ಹೋಗಿದ್ದಾವೆ. ಆ ವಿಮಾನದ ಹೊಡೆತಕ್ಕೆ ಕಂಪ್ಲೀಟ್ ಆಗಿ ದಟ್ಟವಾದ ಹೊಗೆ ಅಲ್ಲಿ ಆವರಿಸಿತ್ತು. ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. 110 ಜನ ಪ್ರಯಾಣಿಕರು ಇಲ್ಲಿವರೆಗೂ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿ. ಆದರೆ ಆ ರೀತಿ ಆಗದೇ ಇರಲಿ, ಎಲ್ಲರೂ ಕೂಡ ಗಾಯಗೊಂಡಂಥವ್ರು ಎಲ್ಲರೂ ಕೂಡ ಬದುಕುಳಿಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಏರ್ ಇಂಡಿಯಾ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈಗ ಟ್ವೀಟ್ ಮಾಡೋ ಮೂಲಕ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ದಿಗ್ಭ್ರಮೆಯನ್ನುಗೊಳಿಸಿದೆ ಈ ಒಂದು ಘಟನೆ. ಪದಗಳಿಗೆ ಮೀರಿದ ಹೃದಯ ಆಘಾತವಾಗಿದೆ ನನಗೆ. ಅಂದರೆ ಆ ಒಂದು ಮಟ್ಟದ ನೋವಾಗಿದೆ ಅನ್ನೋದನ್ನು ಟ್ವೀಟ್ ಮೂಲಕ ಮೋದಿಯವರು ಹೊರಹಾಕಿದ್ದಾರೆ. ನಿಜಕ್ಕೂ ಭಾರತದ ಇತಿಹಾಸದಲ್ಲಿ ಈ ರೀತಿಯಾದಂಥ ದುರಂತ ಯಾವತ್ತೂ ಕೂಡ ನಡೆದಿರಲಿಲ್ಲ. ಅದು ಈ ಬೋಯಿಂಗ್ ಕಂಪನಿಯ ವಿಮಾನದ ದುರಂತ ನಾವು ನೋಡ್ತಾ ಹೋಗೋದಾದರೆ, ಅದು ಡ್ರೀಮ್ ಲೈನರ್ ಅಂತಹ ಒಂದು ದೈತ್ಯವಾದಂತಹ ಸಾಮರ್ಥ್ಯವನ್ನು, ಗುಣಮಟ್ಟವನ್ನು ಹೊಂದಿರುವಂತಹ ವಿಮಾನ ಹೀಗೆ ತಾಂತ್ರಿಕ ದೋಷಕ್ಕೆ ಒಳಗಾಗಿ ಕ್ಲಾಶ್ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ವಿಮಾನದಲ್ಲಿ ಹೋಗಬೇಕಾ ಬೇಡವಾ ಅನ್ನುವಂಥ ಭಯ ಶುರುವಾಗಿರುತ್ತೆ ನಮ್ಮ ಜನರಿಗೆ. ಯಾಕೆಂದರೆ ವಿಮಾನದಲ್ಲಿ ಹೋಗುವಂಥವ್ರು ಯಾರೋ ಬಡವರು, ಮಧ್ಯಮ ವರ್ಗಗಳು, ಎಲ್ಲರೂ ಐಷಾರಾಮಿ, ಎಲ್ಲ ಶ್ರೀಮಂತರು ಹೋಗುವಂಥ, ಅದರಲ್ಲೂ ಆಯ್ಕೆ ಮಾಡೋದಿರುತ್ತೆ. ಈಗ ಬೋಯಿಂಗ್ ವಿಮಾನ ಅಂತಂದರೆ ಎಷ್ಟು ಜನ ಹತ್ತೋದೇ ಇಲ್ಲ. ಬೇಡಪ್ಪ, ನಂಬಿಕೆ ಇಲ್ಲ, ತಾಂತ್ರಿಕ ದೋಷ, ಯಾವಾಗ ಬೇಕಾದರೂ ಕ್ಲಾಶ್ ಆಗ್ಬೋದು ಅಂಥೇಳಿ. ಅಂದರೆ ನಂಬಿಕೆನೇ ಇಲ್ದಂಗೆ ಆಗಿಬಿಡ್ತಾ ಇದೆ ಜನರಿಗೆ. ಈಗ ಯಾವ ಕಂಪನಿಯ ವಿಮಾನದಲ್ಲೇ ಪ್ರಯಾಣ ಮಾಡಬೇಕು ನಾವು? ಈಗ ಈ ಬೋಯಿಂಗು, ಏರ್ಲೈನ್ಸ್ ಇದೆಲ್ಲವೂ ಕೂಡ ನಂಬಿಕೊಂಡು ಹೋಗ್ತಾ ಇರ್ತಾರೆ. ಏರ್ ಜೆಟ್ ಇತ್ತು ಹಿಂದೆ, ಅದು ಕೂಡ ಹಾಗೆ ಇತ್ತು. ಹಾಗಾಗಿನೇ ಜನರ ನಂಬಿಕೆಗಳು ಕೂಡ ಈಗ ಎಲ್ಲವೂ ಹುಸಿ ಆಗ್ತಾ ಇದ್ದಾವೆ. ಈ ವಿಮಾನ ದುರಂತ ಕೇಸಸ್ಗಳನ್ನ ನೋಡ್ತಾ ಹೋದರೆ, ಹಾಸ್ಟೆಲ್ನ ಭಾಗಗಳನ್ನು ನೋಡ್ತಾ ಇದ್ದೀವಿ. ಆ ಇಡೀ ಬಿಲ್ಡಿಂಗು ಹೊತ್ತಿ ಉರಿದಿದೆ. NDRF ಕೂಡ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗೆ ರವಾನಿಸಿದೆ. ಬಹಳ ಇಂಧನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವಂಥ ವಿಮಾನ ಅದು. ಹಾಗಾಗಿಯೇ ಇಷ್ಟು ದೊಡ್ಡ ಅಪಘಾತ ಆಗಿದೆ. ಅಲ್ಲಿ ಜನವಸತಿ ಪ್ರದೇಶನ ಇದು. ಮೇದಿನಿಪುರ ಅಂತಿದೆ ಅಲ್ಲಿ ಪಕ್ಕದಲ್ಲೇ. ಇನ್ನೂ ಅಂಗಡಿ ಮುಂಗಟ್ಟುಗಳಿದ್ವು ಅಲ್ಲಿ. ಜೊತೆಗೆ ಆ ಮೇದಿನಿಪುರಕ್ಕೆ ಸಂಚಾರ ಕಲ್ಪಿಸುವಂಥ ರಸ್ತೆಗಳು ಕೂಡ ಅಲ್ಲಿದ್ದು.